ನಿಮಗೆ ಹೌದು ಆಚಾರ್ಯ. ಸರಿ ಅಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿನಿ ಇವಾಗ. ಸರಿ 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 ಓಕೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಂ ತಪಸ್ವಾಧ್ಯಾಯಶ್ರೂಷಾ ಕೃಷ್ಣಪೂಜಾರ್ಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಎರಡನೇ ಸಂಧಿ ಕರುಣಾಸಂಧಿ, ಅದರ 7ನೇ ಪದ್ಯ ಆಗಬೇಕಿದೆ, ಹೌದಲ್ವಾ? ಅದು ಆಗಿದೆ. 19 ಅರ್ಧ ಆಗಿದೆ ಆಚಾರ್ಯ. ಯಾವುದು? ತ್ರಿವಿಧ ಚೇತನಕ್ಕೆ ಅಲ್ಲಿವರೆಗೂ ಹೇಳಿದಿರಿ, ಅಲ್ಲಿಂದ ಮುಂದೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದಿರಿ. ಅದೇ ಸಾತ್ವಿಕ ರಾಜಸ ತಾಮಸ ಅಂತ ಹೇಳಿದ್ರೆ 19ರಲ್ಲಿ. ಇಲ್ಲ 7ನೇ ಶ್ಲೋಕ 7 ಶ್ಲೋಕ ಆಯ್ತು. 7 ಶ್ಲೋಕ 7 ಪದ್ಯ ಆಗಿದೆ. 7 28 ರಿಪೀಟ್ ಮಾಡ್ತೀರಾ? 8ನೇದ ಸರಿ, ಒಮ್ಮೆ 7 ರಿಪೀಟ್ ಮಾಡೋಣ. ಅವತ್ತು ಕಡಿಮೆ ಜನ ಬಂದಿದ್ರು ಅಂತ ಅನಿಸುತ್ತೆ. ಹೌದು ಹೌದು ಆಚಾರ್ಯ, ಹೌದು. ಸರಿ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಯಾರ್ಯಾರು ಏ ಯಥಾ ಮಾಂ ಪ್ರಪತ್ತಂತೆ ತಾಂ ತಥೈವ ಭಜಾಮ್ಯಹಂ, ಯಾರ್ಯಾರು ನನ್ನನ್ನ ಹೇಗೆ ಭಜಿಸ್ತಾರೋ ಅವರಿಗೆ ಹಾಗಾಗಿ ನಾನು ಸುಖಗಳನ್ನು ಕೊಡ್ತೇನೆ ಅಂತ. ಅಸುರರಿಗೆ ದುಃಖ ಯಾಕೆ ಅಂತಂದ್ರೆ, ಅಯ್ಯೋ ಪರಮಾತ್ಮ ದುಃಖವನ್ನು ಕೊಡ್ತಾನೆ ಅಂತ ಅವರು ಉಪಾಸನೆ ಮಾಡಿದರು, ಆದ್ರಿಂದ ಅವರಿಗೆ ದುಃಖ. ದೇವತೆಗಳು ಸುಖವನ್ನು ಕೊಡ್ತಾನೆ ಅಂತ ಉಪಾಸನೆ ಮಾಡಿದರು, ಆದ್ರಿಂದ ಅವರಿಗೆ ಸುಖ. ಇಲ್ಲಿ ಪರಮ ಸತ್ಪುರುಷಾರ್ಥನು ಇವನು, ಲೋಕ ವಿಲಕ್ಷಣಾದ ಪುರುಷ ಈ ಪರಮಾತ್ಮ. ಈ 3 ವಿಧ ಜೀವರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಫಲಾದಿಗಳನ್ನು ಕೊಡುವಂಥವನು ಇವನು. ಪರಮ ಸತ್ಪುರುಷಾರ್ಥ ರೂಪನು ಹರಿಯು, ಯಾವುದಕ್ಕೆ? ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆ ಗೈವರಿಗಿತ್ತಪನು ತನ್ನ. ಈ ರೀತಿ ಯಾರು ಪರಮ ಆದರದಿಂದಾಗಿ ಭಕ್ತಿಯಿಂದಾಗಿ ಸತ್ಯವಾದ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ತನ್ನನ್ನೇ ಕೊಡ್ತಾನೆ. ಇತ್ತಪನು ತನ್ನ ಗೈವರಿಗೆ, ಯಾರು ಈ ರೀತಿ ಉಪಾಸನೆ ಮಾಡ್ತಾರೋ ಅವರಿಗೆ ತನ್ನನ್ನೇ ತಾನು ಕೊಡ್ತಾರೆ. ಸದುಪಾಸನೆ ಅಂದರೆ ಏನು? ತಾರತಮ್ಯಯುಕ್ತವಾದ ಪಂಚಭೇದಯುಕ್ತವಾದ ಜ್ಞಾನದಿಂದಾಗಿ ಬಿಂಬೋಪಾಸನೆ. ಅದನ್ನು ಹೇಳಿದ್ದೆ, ಪೂಜೆಯಲ್ಲಿ ನಾವು ಬಿಂಬನ್ನೇ ಪ್ರತಿಷ್ಠಾಪನೆ ಮಾಡಿ, ನಮ್ಮ ಬಿಂಬನನ್ನೇ ಪ್ರತಿಷ್ಠಾಪನೆ ಮಾಡಿ ನಾವಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ. ಮತ್ತೇನು, ಹೇಗೆ ಮಾಡಬಾರದು? ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ
ನಗುತತಿ ಶೀಘ್ರದಿಂದಲೇ ಮರೆತು ಬಿಡುತ್ತಾರೆ. ಹರಿಯೇ ಸರ್ವೋತ್ತಮ, ಅವನು ಸರ್ವತಂತ್ರ ಸ್ವತಂತ್ರ ಅನ್ನೋದನ್ನು ಮರೆತು ನಾನೇ ಸ್ವತಂತ್ರ ಅಂತ ಭಾವಿಸಿ ನನ್ನ ಹಿಡಿಯೋರು ಯಾರೂ ಇಲ್ಲ ಅಂತ ಅಹಂಕಾರದಿಂದ ಯಾರು ಮೆರಿತಾರೋ, ಬರೀ ಧರ್ಮಾರ್ಥ ಪುರುಷಾರ್ಥಗಳನ್ನು ಕಾಮಿಸ್ತಾರೋ, ಅರ್ಥಾತ್ ಬರೀ ಫಲಕ್ಕೋಸ್ಕರವಾಗಿ ಅವನ ಪೂಜೆ ಯಾರು ಮಾಡ್ತಾರೋ ಅಂಥವರಿಗೆ ಅರ್ಜುನಿಗೆ ಏನು ಕೊಟ್ಟ, ದುರ್ಯೋಧನಿಗೆ ಏನು ಕೊಟ್ಟ ಅದು ಕೊಡ್ತಾನೆ. ಅರ್ಜುನ ಏನನ್ನೂ ಬಯಸಲಿಲ್ಲ, ಆದ್ದರಿಂದ ಬಯಸಿದ ಕೃಷ್ಣನನ್ನೇ ಬಯಸಿದ, ಕೃಷ್ಣ ತನ್ನನ್ನು ತಾನು ಕೊಟ್ಟ. ದುರ್ಯೋಧನ ಅಕ್ಷೋಹಿಣಿ ಸೈನ್ಯವನ್ನು ಬಯಸಿದ, ಆ ನಾರಾಯಣಿ ಸೈನ್ಯವನ್ನು, ಅದನ್ನೇ ಕೊಟ್ಟ, ತನ್ನನ್ನು ತಾನು ಕೊಳ್ಳಿಲ್ಲ. ಆದ್ದರಿಂದ ನಗುತತಿ ಶೀಘ್ರದಿಂದಲೇ ಅಪಮಾನಯುಕ್ತವಾದ ನಗೆ. ಯಾವಾಗ ದುರ್ಯೋಧನ ಆ ಸೈನ್ಯವನ್ನು ಕೇಳ್ತಾನೋ ಆವಾಗ ತಗೋ ಇರಲಿ, ಅತ್ಯಂತ ಶೀಘ್ರವಾಗಿ ಅವನಿಗೆ ಸೈನ್ಯವನ್ನು ಕೊಟ್ಟ. ಅಷ್ಟೇ ಅವನನ್ನು ಕ್ಲೇಶಯುಕ್ತನನ್ನಾಗಿ ಮಾಡಿದ. ಆದ್ದರಿಂದ ನಾವು ಪರಮಾತ್ಮನನ್ನ ಯಾವ ಫಲವನ್ನು ಇಟ್ಕೊಂಡು ಕೂಡ ಪೂಜಾದಿಗಳನ್ನ ಮಾಡಬಾರದು. ಅದನ್ನು ಕೊಡು ಗಿಡು ಅಂತ ಕೇಳುವಂಥದ್ದಲ್ಲವೇ ಅಲ್ಲ. ಏನು ಕೇಳ್ತೀರೋ ಅಷ್ಟನ್ನೇ ಕೊಡ್ತಾನ್ರಿ, ಕೇಳದೆ ಹೋದರೆ ದುಪ್ಪಟ್ಟು ಕೊಡ್ತಾನೆ. ಯಾವುದು ಬೇಕು ನಿಮ್ಮ ಚಾಯ್ಸ್. ನೀನಿದ್ದೀಯಲ್ಲ, ನಡ್ಸ್ಕೊಂಡು ಹೋಗ್ತೀಯ ಪರಮಾತ್ಮ, ನೀನಿದ್ದೀಯ ಅಷ್ಟೆ. ಈ ರೀತಿ ಅನುಭವ ನನಗಂತೂ ಬಹಳ ಸರ್ತಿ ಆಗಿದೆ. ಯಾರೂ ಇಲ್ಲ ಅಂದಾಗಿ ಬಹಳ ಪರಮಾತ್ಮ ಕೈ ಹಿಡಿದಿದ್ದ, ಬಹಳ ಸರ್ತಿ ಆಗಿದೆ. ಹೀಗೆ ಪರಮಾತ್ಮನ ಹತ್ತಿರ ಏನನ್ನೂ ಕೇಳಬಾರದು, ನಿನ್ನ ಅನುಗ್ರಹ ಒಂದು ಇರಲಿ, ಇಷ್ಟೇ ಸಾಕು. ನೀನು ನನ್ನ ಮೇಲೆ ಪ್ರೀತನಾಗು ಸಾಕು, ಏನು ಬೇಡ ಅನ್ನೋದನ್ನು ಕೇಳಬೇಕು. ಕೇಳಿದವರಿಗೆ ನಗುತ್ತಾ ಅದನ್ನೇ ಕೊಡ್ತಾನೆ. ಅವನೇ ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಅಯ್ಯೋ ಕೇಳಿದೆಲ್ಲ ಮುಂಡೆದೆ ಅಂತೇಳಿ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ನೀವು ಏನು ಕೇಳಿದ್ರು ನಗುತ್ತಾ ಕೊಡ್ತಾರೆ. ಆದರೆ ಅಪಮಾನಯುಕ್ತವಾದ ನಗೆ ಅದು. ಅದನ್ನೇ ಹೇಳಿದ್ದು, ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಕೊಡುತ್ತಿಪ್ಪ. ಅಪಮಾನಯುಕ್ತವಾದ ನಗೆಯಿಂದಾಗಿ ದುರ್ಯೋಧನಿಗೆ ಹೇಗೆ ಶೀಘ್ರವಾಗಿ ಸೈನ್ಯವನ್ನು ಕೊಟ್ಟು ವಿಚಾರೇ ಮಾಡಲಿಲ್ಲ, ತಗೋ ಅಷ್ಟೇ ಮುಗಿದೋಯ್ತು, ಹಾಗೆ ಕೊಡ್ತಾನೆ. ಅದರಿಂದ ನಿಷ್ಕಾಮವಾಗಿ ನಾವು ಪರಮಾತ್ಮನ ಪೂಜೆಯನ್ನು ಮಾಡಬಹುದು. ಒಂದು ತಿಂಗಳು ಮಾಡಿ ನೋಡಿ, ಬೇಡ ಒಂದು 15 ದಿನ ಏನನ್ನೂ ಬೇಡಬೇಡಿ ಪರಮಾತ್ಮನ ಹತ್ತಿರ, ಅದರ ಅನುಭವ ಆಗತ್ತೆ ನಿಮಗೆ. ಬೇಕಂತೆ ಪರಮಾತ್ಮ ಕಷ್ಟ ಕೊಡ್ತಾನೆ, ಕಷ್ಟ ಕೊಡ್ತಾನೋ ಇಲ್ಲೋ ಇವನು ಅಂತ ಪರೀಕ್ಷೆ ಮಾಡ್ತಾನೆ. ಬೇಡದೇ ಇದ್ರೆ ಅವನೇ 2 ಪಟ್ಟು ಕೊಡ್ತಾನೆ. ಹೀಗೆ ಅದನ್ನೇ ಹೇಳಿದೆ, ಸಕಾಮ ದ್ವಿಗುಣ ಪ್ರೋಕ್ತ ಅಕಾಮೈಸ್ತು ಕೃತಾಕ್ರಿಯಾ. ಸಕಾಮಕ್ಕಿಂತಲೂ ದ್ವಿಗುಣವಾದದ್ದು ಅಕಾಮವಾದ ನಾವು ಹರಿಪೂಜನೆ ಮಾಡಿರುವಂತಹ ಕ್ರಿಯೆ, ಹರಿಪೂಜಾರೂಪವಾದ ಕ್ರಿಯೆ. 2 ಪಟ್ಟು ಕೊಡಬೇಕಾದ್ರೆ ಅಕಾಮದಿಂದ, ಸಕಾಮದ 1 ಪಟ್ಟು ತಗೊಂಡು ಎಲ್ಲಿ ಡಬಲ್ ಇಂಟ್ರೆಸ್ಟ್ ಬರ್ತೋ ಅಲ್ಲಿ ನಾವು ಹೂಡಿಕೆಯನ್ನು ಮಾಡ್ತೇವೆ. ಅಲ್ಲೇ ಮಾಡಿದ್ರಾಯ್ತು. ಆದರೆ ನಮ್ಮ ಮನಸ್ಸು ಮಾತನ್ನು ಕೇಳ್ತಾನೋ ಇಲ್ಲೋ ಪರಮಾತ್ಮ ಅನ್ನೋ ಸಂಶಯವೇ ನಮಗೆ. ಕೇಳದೇ ಇದ್ದರೆ ಅವನು ಕೇಳೋದು ಹೇಗೆ, ಕೇಳಿ ಅದನ್ನು ಕೊಡೋದು ಹೋಗಿ. ನಾವು ಕೇಳದೇ ಹೋದರೆ ನನಗೆ ಗೊತ್ತೇ ಆಗೋದಿಲ್ಲ ಅನ್ನೋ ಮೂರ್ಖರಾಗಿದ್ದೇವೆ. ಹಾಗಲ್ಲ, ಅದು ಗೊತ್ತಿಲ್ಲದೆ ಇರೋದು ಯಾವುದಿದೆ, ಕೊಟ್ಟೇ ಕೊಡ್ತಾರೆ. ಪ್ರಶ್ನೆ ಇದ್ರೆ ಕೇಳಿ ಮುಂದೆ ಹೋಗೋಣ.
ಸರಿ, ಮುಂದೆ ಹೋಗೋಣ. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುತ್ತ ಭಕುತರನು ಪೊರೆವ. ಸೃಷ್ಟಿ ಚತುರ್ಮುಖ ಮಾಡೋದು, ಸ್ಥಿತಿ ವಿಷ್ಣು ಮಾಡೋದು, ಸಂಹಾರ ರುದ್ರ ಮಾಡೋದು. ಈ ತ್ರಿಮೂರ್ತಿಗಳು ಒಂದೇ, ಬೇರೆ ಯಾರೂ ಅಲ್ಲ. 3 ಜನ ಒಂದೇ ಸ್ಥಳದಲ್ಲಿ ಬರ್ತಾರೆ ಅಂತ ಹೇಳುವಂತಹ ಅನೇಕ ಜನರಿದ್ದಾರೆ. ಇಲ್ಲ, ಜಗವನ್ನೆಲ್ಲವ ನಿರ್ಮಿಸುವ, ಜಗವನ್ನೆಲ್ಲ ಇಡೀ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಈ ಸ್ಥಾವರ ಜಂಗಮ, ಶುದ್ಧವಾದ ಜಡಗಳು, ಅಶುದ್ಧಗಳು ಎಲ್ಲವನ್ನೂ ಚರಾಚರ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ಚತುರ್ಮುಖ. ಚತುರ್ಮುಖನಲ್ಲಿ ಇದ್ದು ಮಾಡೋದು ಪರಮಾತ್ಮ. ಅದು ಮುಖ್ಯವಾದದ್ದು. ನಿಮಿತ್ತ ಮಾತ್ರವೂ ತೌ ದೇವವು ವಿಷ್ಣು ಸರ್ವಸ್ಯ ಕಾರಣಂ. ಸ್ಕಂದ ಪುರಾಣ ಹೇಳುತ್ತೆ, ಅವರಿಬ್ಬರೂ ನಿಮಿತ್ತ ಮಾತ್ರ. ಸೃಷ್ಟಿಗೆ ಕಾರಣ ಆದ ಬ್ರಹ್ಮ, ಸಂಹಾರಕ್ಕೆ ಕಾರಣ ಆದ ರುದ್ರ. ವಿಷ್ಣು ಸರ್ವಸ್ಯ ಕಾರಣಂ, ಇಬ್ಬರಲ್ಲೂ ಪರಮಾತ್ಮ ಇದ್ದುಕೊಂಡು ಈ ಎರಡೂ ಕೆಲಸಗಳನ್ನು ಮಾಡಿಸ್ತಾನೆ. ವಿಷ್ಣುರೇವ ಹರಿಸ್ ಸಾಕ್ಷಾತ್ ತಾವುಭೌ ಸಹರಿ ಸ್ಮೃತವು ಅವಿಷ್ಣು ರೂಪವು ವಿಜ್ಞೇಯವು ಬ್ರಹ್ಮರುದ್ರಾಭಿಧಾಯಕವು. ಇವರು ಬ್ರಹ್ಮ ಮತ್ತು ರುದ್ರರಿಬ್ಬರೂ ಕೂಡ ಹರಿಗಿಂತಲೂ ಭಿನ್ನರಾದವರೇ. ಆದರೆ ಅವರಲ್ಲಿ ಇದ್ದುಕೊಂಡು ಪರಮಾತ್ಮ ಸೃಷ್ಟಿ ಮಾಡ್ತಾರೆ. ಸತ್ವೇನ ಲೋಕಾ ಸರ್ಜಯಿತು ಬ್ರಹ್ಮಣಿ ನ್ಯವಸದ್ಧರಿ. ತನ್ನ ಒಂದು ಒಳಗಡೆ ಇರುವಂತಹ ಸಾತ್ವಿಕ ಬಲದಿಂದಾಗಿ ಲೋಕವನ್ನು ಸೃಷ್ಟಿ ಮಾಡಲಿಕ್ಕೆ ಬ್ರಹ್ಮಣಿ ನ್ಯವಸತ್, ಆ ಚತುರ್ಮುಖನಲ್ಲಿ ವಾಸ ಮಾಡಿದ. ತಾರ್ತೀಯೇನ ಸಮಾಹರ್ತು ರುದ್ರೇ ಚ ಪ್ರಾವಸದ್ಧರಿ. ಅಷ್ಟೇ ವೇಗದಿಂದಲೇನೆ ರುದ್ರನಲ್ಲಿ ಆವಿಷ್ಠನಾಗಿ ಸಂಹಾರ ಮಾಡಲಿಕ್ಕೆ ಶುರು ಮಾಡಿದ. ಇದು ವಿಷ್ಣು ರಹಸ್ಯ ಪುರಾಣದಲ್ಲಿ ಬರ್ತದೆ. ಅದರಿಂದ ಆತ್ಮನೇನೇ ಇಬ್ಬರಲ್ಲಿ ಇದ್ದುಕೊಂಡು ಸ್ಥಿತಿಯನ್ನು ಸಾಕ್ಷಾತ್ವನೆ ಮಾಡ್ತಾನೆ. ಅವನಲ್ಲಿ ಇನ್ಯಾರಿಲ್ಲ. ಆದರೆ ಸೃಷ್ಟಿಯನ್ನು ಮಾಡಬೇಕಾದ್ರೆ ಅವರಿಬ್ಬರು ನಿಮಿತ್ತ ಮಾತ್ರ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ. ನಾಲ್ಮೊಗನೊಳಗೆ ತಾನಿದ್ದು ಅನ್ವಯ, ಇನ್ನು ಮುಂದೆ ಅನ್ವಯ. ಸಲಹುವ ಅಂದ್ರೆ ಸ್ಥಿತಿ. ತಾನಿದ್ದು ಸಲಹುವ, ಸಾಕ್ಷಾತ್ ಪರಮಾತ್ಮನೇನೇ ಸೃಷ್ಟಿ ಮಾಡಿದ ಜಗತ್ತನ್ನ ಸ್ಥಿತಿ ಮಾಡ್ತಾನೆ, ಸಲಹತಾನೆ. ವಿಚಾರ ಮಾಡ್ರಿ. ಅಕಸ್ಮಾತ್ ಅಂದರೆ ನನಗನ್ಸುತ್ತೆ ಸೃಷ್ಟಿ ಮತ್ತು ಲಯಗಳಿಗಿಂತ ಸ್ಥಿತಿ ಬಹಳ ದೊಡ್ಡದು ಅಂತ. ಹುಟ್ಟಿಸೋದು ಈಸಿ, ಸಾಯೋದು ಯಾವತ್ತೋ ಒಂದಿನ ಹೇಗೋ ಒಂದು ಸತ್ತು ಹೋಗ್ಬಿಡ್ತಾರೆ. ಮಧ್ಯದಲ್ಲಿ ಬದುಕುವುದು, ಚೆನ್ನಾಗಿರೋದ್ರಲ್ಲಿ ಅದು ದೊಡ್ಡದು. ಅದನ್ನು ನಾನೇ ಮಾಡ್ತೇನೆ ಖುದ್ದಾಗಿ ಅಂತ ಪರಮಾತ್ಮ ಹೇಳಿದ್ದು. ನನ್ನ ಭಕ್ತರಿಗೆ ಬೇಕಾದ ವರಗಳನ್ನು ಕೊಟ್ಟು ನಾನು ಅವರಿಗೆ ಕಾಪಾಡ್ತೇನೆ, ಸಲಹತೇನೆ. ಅದರ ಸ್ಥಿತಿ ಪರಮಾತ್ಮನದ್ದು ಮುಖ್ಯವಾಗಿ. ಸ್ವಯಂ ವಿಷ್ಣು ರೂಪದಿಂದಲೇನೆ ಅವನು ಪಾಲನೆಯನ್ನು ಮಾಡ್ತಾನೆ. ಗಗನಕೇಶನೊಳಗಿದ್ದು, ಗಗನಕೇಶ ಅಂತಂದ್ರೆ ರುದ್ರದೇವರು ಅಂತ. ಯಾಕೆ? ಕೈಲಾಸ ಪರ್ವತದಲ್ಲಿ ಇರುವಂಥವರು, ದೊಡ್ಡ ಪರ್ವತ, ಗಗನಚುಂಬಿಯಾದ ಪರ್ವತ. ಆದ್ದರಿಂದ ರುದ್ರದೇವರ ಒಂದು ಕೂದಲು ಕೂಡ, ಜಟೆಯೂ ಕೂಡ ಗಗನಕ್ಕೆ ತಾಕ್ತಾ ಇರ್ತಂತೆ. ಆದ್ರಿಂದ ಗಗನಕೇಶನೊಳಿದ್ದು, ಗಗನಕೇಶಿ ಅಂದ್ರೆ ರುದ್ರದೇವರು. ಆ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ, ಈ ಚತುರ್ದಶ ಲೋಕಗಳನ್ನು ಸಂಹಾರ ಮಾಡ್ತಾನೆ. ಅಲ್ಲ, ವಿಷ್ಣುವಿನಲ್ಲಿ ಚತುರ್ಮುಖನಲ್ಲಿ ಒಂದು ರೂಪ, ರುದ್ರದೇವರಲ್ಲಿ ಒಂದು ರೂಪ. ಹಾಗಾದ್ರೆ ಆ ರೂಪಕ್ಕೂ ಈ ರೂಪಕ್ಕೂ ಭೇದ ಇದೆನಾ? ಇಲ್ಲ. ಸ್ವಗತ ಭೇದ ವಿವರ್ಜಿತನು. ಯಾವ ಯತ್ಕಿಂಚಿತ್ ಭೇದವೂ ಕೂಡ ಇಲ್ಲ.
ಕಿಂಚಿತ್ತು ಭೇದವೂ ಇಲ್ಲ. ಒಂದೇ ಮರದಲ್ಲಿ ಇರುವಂತಹ ಅನೇಕ ಎಲೆಗಳಿಗೆ ಭೇದ ಇದೆ. ಒಂದೇ ಮರದಿಂದ ಬಿಡುವಂತಹ ಅನೇಕ ಹಣ್ಣುಗಳಿಗೂ ಭೇದ ಇದೆ. ರುಚಿಯ ಭೇದ, ವರ್ಣದ ಭೇದ, ಗಂಧದ ಭೇದ. ಪರಮಾತ್ಮನಿಗೆ ಆ ರೀತಿಯಾದ ಭೇದ ಇಲ್ಲವೇ ಇಲ್ಲ. ಸ್ವಗತ ಇನ್ನೂ ಹೇಳಬೇಕು ಅಂತಂದ್ರೆ, ತನ್ನ ಶರೀರದಲ್ಲಿ ಇರುವಂತಹ ನಖಗಳಿಗೆ, ರೋಮಗಳಿಗೆ, ಅವಯವಗಳಿಗೆ ತನಗೂ ಕೂಡ ಭೇದ ಇಲ್ಲ. ವಿಚಾರ ಮಾಡಿ, ನಾವು ಬೇರೆ, ನಮ್ಮ ಕೂದಲು ಬೇರೆ, ನಮ್ಮ ನಖಗಳು ಬೇರೆ, ನಮ್ಮ ಕೇಶಗಳು ಬೇರೆ, ನಮ್ಮ ಇಂದ್ರಿಯಗಳು ಬೇರೆ. ಪರಮಾತ್ಮನಿಗೆ ಅದೂ ಕೂಡ ಇಲ್ಲ. ನಮ್ಮ ಕೂದಲು, ನಮ್ಮ ಉಗುರು ಅಂತ ಹೇಳ್ತೇವೆ ಹೊರತು ನಾನು ಕೂದಲು, ನಾನು ಉಗುರು ಅಂತ ಹೇಳೋದಿಲ್ಲ. ಎಲ್ಲಿ ಭೇದ ಇರ್ತದೋ ಅಲ್ಲಿ ನನಗೆ ಸಂಬಂಧಿಯಾದ ಉಗುರು, ನನಗೆ ಸಂಬಂಧಿಯಾದ ಕೂದಲು ಅಂತ ಅರ್ಥ. ನನ್ನ ಕೂದಲು ಅಂತ ಷಷ್ಠಿ ವಿಭಕ್ತಿ ಸಂಬಂಧ ಅಂತ ಅರ್ಥ. ಅದು ವ್ಯಾಕರಣದಲ್ಲಿ ನಾನೇ ಕೂದಲು ಹುಚ್ಚ ಅಂತ ಕರೀತಾರೆ. ಪರಮಾತ್ಮ ಹಾಗಲ್ಲ. ಪರಮಾತ್ಮ ಒಬ್ಬನೇ ಹೇಳ್ಬೋದು ನಾನೇ ಕೂದಲು ಅಂದ್ರೆ ಹೌದು ಸರಿ ಇದೆ, ಅದು ನಾನೇ ಉಗುರು ಹೌದು ಸರಿ ಇದೆ. ಅವನ ಅವಯವಗಳಿಗೂ ಅವನಿಗೂ ಯಾವುದೇ ರೀತಿ ಭೇದ ಇಲ್ಲ. ಆದ್ರಿಂದ ಸ್ವಗತ ಭೇದ ವಿವರ್ಜಿತನು, ಸರ್ವಗ ಸದಾನಂದೈಕ ದೇಹನು, ಮಾತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಸದಾ ನಿರಂತರವಾಗಿ ಒಂದೇ ರೂಪದಿಂದಲೇ ಇರ್ತಾನೆ, ಆನಂದ ರೂಪದಿಂದ ಇರ್ತಾನೆ ಪರಮಾತ್ಮ. ಏಕ ಶಬ್ದ ಸದಾನಂದೈಕ ದೇಹನು ಅಂದ್ರೆ ಏಕ ಶಬ್ದ ಯಾಕೆ ಅಂತಂದ್ರೆ, ಇವನ ಹಾಗೆ ಇನ್ನೊಬ್ಬನಿಲ್ಲ. ಚಂದ್ರನ ಹಾಗೆ ಮುಖ ಇದೆ, ಹಾಗಾದ್ರೆ ಮುಖ ಸ್ವಲ್ಪ ಚಂದ್ರನ ಇದ್ದಾಗಿದೆ ಅಂತ. ಪರಮಾತ್ಮನ ಹಾಗೆ ಇನ್ನೊಬ್ಬರಿಲ್ಲ ಅನ್ಲಿಕ್ಕೆ ಅಲ್ಲಿ ಏಕ ಶಬ್ದ. ಏಕೋ ಕೇವಲಾರ್ಥಕ, ಕೇವಲ ಅಂದ್ರೆ ಒಂದೇ, ಇವನ್ ಬಿಟ್ಟು ಇನ್ನೊಂದಿಲ್ಲ ಅಂತ ಅರ್ಥ. ಆದ್ದರಿಂದ ಸಾದೃಶ್ಯರಹಿತನಾಗಿದ್ದಾನೆ ಪರಮಾತ್ಮ. ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುತ್ತ ಭಕುತರನು ಕೊರೆವ. ಏನೇನೋ ಕರೀತಾರೆ ಅವನಿಗೆ, ಏನೇನು ಕರೀತಾರೆ, ಮನಸ್ಸಿಗೆ ಬಂದ ಹಾಗೆ ಕರೀತಾರೆ ಅವನಿಗೆ. ಬೈತಾರೆ ಹಾಡಿನಲ್ಲಿ. ಹೀನ ಕುಲದ ಗೊಲ್ಲ ಶ್ರೀ ಗೋಪಾಲ ಕೃಷ್ಣನಿಗೆ ಏನು ಮರುಳಾದೆಯಮ್ಮ, ಏ ರುಕ್ಮಿಣಿ ಏನು ನೋಡ್ರಿ, ಹೀನ ಕುಲದ ಗೊಲ್ಲ ಅಂಥವನಿಗೆ ನೀನು ರತ್ನಾಕರ ಜಾತೆ ಹೋಗಿ ಅವನನ್ನ ಮದುವೆ ಆದಿಲ್ಲ. ಹಾಸಿಗೆ ಇಲ್ಲದಲೆ ಹಾವಿನ ಮೇಲೆ ಮಲಗಿದವನ, ಹೇಸಿಗಿಲ್ಲದೆ ಕರಡಿಯ ಕೂಡಿದವನ. ನಾಚಿಗಿಲ್ಲ ಅವನಿಗೆ, ಕರಡಿ ಜೊತೆ ಸಂಬಂಧ ಮಾಡಿದ್ದಾನೆ ಜಾಂಬವತಿ. ಘಾಸಗಿಲ್ಲದೆ ಪೂತನಿ ಮಲೆಯ ಉಂಡವನ, ಹೊಟ್ಟೆಗಿಲ್ಲದೆ ಹೋಗಿ ಪೂತನಿ ಮಲೆ ಉಂಡ. ದೋಷ ಕಂಜದೆ ಮಾವನ ಶಿರವ ಕಡಿದವಗೆ ಏನು ಮರುಳಾದೆಯಮ್ಮ. ಏನು ಬಾಯಿ ಬಂದಿದ್ದು ಬೈತಾರೆ, ಆದರೆ ಭಕ್ತರು ಅವರು ಮಾತ್ರ ಅಧಿಕಾರಿಗಳು ಬೈಲಿಕ್ಕೆ. ನಾವೆಲ್ಲ ಅಲ್ಲ, ಬಹಳ ಕಷ್ಟ. ನಮಗೆ ಬೈಲಿಕ್ಕೂ ಬರೋದಿಲ್ಲ, ಯಾಕೆ ಶಬ್ದಗಳೇ ಗೊತ್ತಿಲ್ಲ ನಮಗೆ ಹೇಗೆ ಬೈಬೇಕು ಅಂತ. ಇದನ್ನು ಬೈಗುಳ ತಾನೆ. ಆದರೆ ಸ್ತುತಿ ಇದೆ, ನಿಂದಾಸ್ತುತಿ, ನಿಂದಾತ್ಮಕವಾದ ಸ್ತುತಿ ಇದೆ. ಭಕುತರನು ಪೊರೆವ. ಈ ರೀತಿ ಅವರ ಇಚ್ಛೆಗೆ ಬಂದ ಹಾಗೆ, ಅಥವಾ ಅವರು ಯಾವ ಯಾವ ಅಧಿಷ್ಠಾನದಲ್ಲಿ ಪರಮಾತ್ಮನನ್ನ ಪೂಜೆ ಮಾಡ್ತಾರೋ ಅದರಲ್ಲೂ ಕೂಡ ಇದ್ದು ಅವರನ್ನ ಕಾಪಾಡ್ತಾನೆ ಪರಮಾತ್ಮ.
ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆಯಿಂದ ಕೇಳಿ. ಸರಿ, ಮುಂದೆ ಹೋಗೋಣ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವ ನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಇನ್ನು ಪರಮಾತ್ಮನ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ಒಬ್ಬನಲ್ಲಿಯೇನೆ ನೋಡ್ರಿ, ಒಬ್ಬನಲ್ಲಿ ನಿಂತಾಡುವನು. ನಿಂತಾಡ್ಲಿಕ್ಕೆ ಏನು ಬೇಕ್ರಿ? ನಿಂತು ಕುಣಿಲಿಕ್ಕೆ ಯಾವ ಇಂದ್ರಿಯ ಬೇಕು ನಮಗೆ? ಕಾಲು ಬೇಕು, ಪಾಣಿ ಬೇಕು, ಪಾದ ಬೇಕು. ಆ ಪಾದದ ಅಭಿಮಾನಿಯಾದವನು ದೇವತೆ ಜಯಂತ. ಆ ಜಯಂತ ನಾಮಕ ದೇವತೆಯಲ್ಲಿ ಪರಮಾತ್ಮ ಒಬ್ಬನಲ್ಲಿ ನಿಂತು, ಆ ಒಬ್ಬನಲ್ಲಿ, ಆ ಜಯಂತನಲ್ಲಿ ನಿಂತು ಅಂತರ್ಗತನಾಗಿ ದಾಮೋದರ ರೂಪನಿಂದ ಆಡುವನು. ಅವನು ಒಳಗಡೆ ನಿಂತು ದಾಮೋದರ ರೂಪಿ ನಾರಾಯಣ ಕೆಲಸ ಮಾಡಿದರೆ ಜಯಂತ ಕೆಲಸ ಮಾಡ್ತಾನೆ. ಜಯಂತ ಕೆಲಸ ಮಾಡಿದರೆ ನಮ್ಮ ಜೀವ ಕೆಲಸ ಮಾಡುತ್ತೆ. ನಮ್ಮ ಜೀವ ಕೆಲಸ ಮಾಡಿದರೆ ನಮ್ಮ ದೇಹ ಕೆಲಸ ಮಾಡುತ್ತೆ. ಒಂದಕ್ಕೊಂದು. ಅವನು ಕಾಲೆತ್ತಿ ಇಟ್ಟರೆ ಪರಮಾತ್ಮ ಜಯಂತ ಕಾಲೆತ್ತಿ ಇಡ್ತಾರೆ. ಜಯಂತ ಕಾಲೆತ್ತಿ ಇಟ್ಟರೆ ನಮ್ಮ ಜೀವ ಕಾಲೆತ್ತಿ ಇಡುತ್ತದೆ. ನಮ್ಮ ಜೀವ ಕಾಲೆತ್ತಿ ಇಟ್ಟಾಗ ನಮ್ಮ ಈ ಸ್ಥೂಲವಾದ ದೇಹ ಗಮನ ಆಗಮನ ರೂಪವಾದ ಕ್ರಿಯೆಯನ್ನು ಮಾಡುತ್ತೆ. ಅದನ್ನೇ ಹೇಳಿದ್ದು, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು. ನೋಡೋದ್ಯಾರು? ಕಣ್ಣಿನಿಂದ. ಕಣ್ಣಿನ ಅಭಿಮಾನಿಯಾದ ಸೂರ್ಯ. ಆ ಸೂರ್ಯ ಅವನ ಅಂತರ್ಗತನಾಗಿ ಮಧುಸೂದನ ನೋಡ್ತಾನೆ. ಸೂರ್ಯಾಂತರ್ಗತನಾಗಿ ಮಧುಸೂದನ ನೋಡಿದರೆ ಸೂರ್ಯ ನೋಡ್ತಾನೆ. ಸೂರ್ಯ ನೋಡಿದರೆ ಜೀವ ನೋಡುತ್ತೆ. ಜೀವ ನೋಡಿದರೆ ಈ ಸ್ಥೂಲ ದೇಹದಲ್ಲಿ ಇರೋ ಈ ಒಂದು ಗೋಲಕ ನೋಡುತ್ತೆ. ಹಾಗಾದರೆ ಕಣ್ಣು ಸರಿ ಇಲ್ಲ ಅಂತಂದ್ರೆ ಮಧುಸೂದನ ಅಂತ ಉಪಾಸನೆ ಮಾಡಿ. ಕಾಲು ಸರಿ ಇಲ್ಲ ಅಂತಂದ್ರೆ ದಾಮೋದರ ಅಂತ ಉಪಾಸನೆ ಮಾಡಿ. ಪರಮಾತ್ಮನನ್ನು ಬೇಡುವನೊಬ್ಬನಲ್ಲಿ. ಬೇಡಬೇಕು ಅಂದ್ರೆ ಕೈ ಬೇಕು. ಆ ಹಸ್ತಕ್ಕೆ ಅಭಿಮಾನಿಯಾದವನು ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಯಲ್ಲಿ ಪದ್ಮನಾಭ ರೂಪದಿಂದ ಇರ್ತಾನೆ. ಬೇಡುವ. ಒಬ್ಬನಲ್ಲಿ ನೀಡುವ. ಅದಕ್ಕೂ ಅಷ್ಟೇ, ಬರೀ ನಮ್ದು ಬೇಡೋದೇ ಆಗಿದೆ, ನೀಡೋದಿಲ್ಲೇ ಇಲ್ಲ. ಅದಕ್ಕೂ ಅಷ್ಟೇ, ಬೇಡೋದು ನೀಡೋದು ಎರಡೋದಕ್ಕೂ, ಆ ಎರಡೂ ಕ್ರಿಯೆಗೂ ಕೂಡ ಆ ಪ್ರದ್ಯುಮ್ನ ಪದ್ಮನಾಭ ರೂಪನಾದ ಪರಮಾತ್ಮ. ಮಾತಾಡುವನು ಬೆರಗಾಗಿ, ಆಶ್ಚರ್ಯದಿಂದ ಮಾತಾಡ್ತಾನೆ. ವಾಗಭಿಮಾನಿಯಾದವರು ರುದ್ರ. ಮುಖ್ಯ ಯಾರು? ಈ ನಮ್ಮ ಸೌಪರ್ಣಿ, ಪಾರ್ವತಿ, ವಾರುಣಿ ಅವರ ಗಂಡಂದಿರು ಮುಖ್ಯ. ಆದ್ದರಿಂದ ಇಲ್ಲಿ ರುದ್ರ ಅಂತ ತಗೊಂಡ ಗರುಡಶೇಷ ರುದ್ರರು. ಇಲ್ಲಿ ಮಾತಾಡುವಂಥವರು ವಾಗಿಂದ್ರಿಯ ಅಭಿಮಾನಿಯಾದ ರುದ್ರದೇವರು. ಆ ರುದ್ರದೇವನಲ್ಲಿ ಗೋವಿಂದ ಎನ್ನುವ ರೂಪದಿಂದ ಇದ್ದಾನೆ ಪರಮಾತ್ಮ. ನೋಡಿ, ಈ ಒಂದು ಬಾಯಿಗೆ
ಊಟದಲ್ಲಿ ಕುಳಿತಾಗ ಪದ್ಮನಾಭ, ನಾರಾಯಣ, ಮಾಧವ ಅಂತ ಯಾರು ಅನ್ನೋದಿಲ್ಲ. ಬಹಳ ಗೋವಿಂದ 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 ಗೋವಿಂದ. ಊಟ ಕೂಡೋಕಿನ ಮುಂಚೆನೂ ಗೋವಿಂದ ಅಂತಾನೆ ಹೇಳ್ತಾರೆ. ಕೇಶವ ಅಂತ ಯಾರು ಅನ್ನೋದಿಲ್ಲ, ನರಸಿಂಹ ಅಂತ ಯಾರು ಅನ್ನೋದಿಲ್ಲ. ಊಟದ ಮುಂಚೆ ಗೋವಿಂದ ಸ್ಮರಣೆ, ಊಟದ ಮಧ್ಯದಲ್ಲಿ ಗೋವಿಂದ ಸ್ಮರಣೆ, ಊಟ ಅಂತ್ಯದಲ್ಲೂ ಗೋವಿಂದ ಸ್ಮರಣೆ. ಅದರಿಂದ ಆಶ್ಚರ್ಯವಾಗಿ ಮಾತಾಡ್ತಾನೆ. ಅಬ್ಬರದ ಹೆದ್ದೈವ ನಿವ. ಅಬ್ಬರದ ಪ್ರತಿಯೊಂದು ಇಂದ್ರಿಯಗಳಿರುವಂತಹ ಅಭಿಮಾನಿ ದೇವತೆಗಳಿಗೆ ಆಯಾಯ ಕೆಲಸಗಳನ್ನು ಮಾಡಿಸಿ ಅವರಿಗೆ ಅವರ ಒಳಗಡೆ ನಿಂತು ಕೆಲಸವನ್ನು ಮಾಡಿಸುವನು ಇವನೇ, ಅವರಿಗೆ ಫಲವನ್ನು ಕೊಡುವಂಥವನು ಇವನೇ. ಹೆದ್ದೈವನು, ರಮಾ ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾದವನು ಇವನು. ಹೆದ್ದೈವ ಅಂದರೆ ಹಿರಿಯ ದೈವ ಅಂತ ಅರ್ಥ. ಮತ್ತೊಬ್ಬರನ್ನು ಲೆಕ್ಕಿಸನು, ಇನ್ನೊಬ್ಬರನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ತನಗೆ ಏನು ಅನಿಸುತ್ತೋ ಅದನ್ನೇ ಮಾಡೋದು. ಅವನ ಒಂದು ಇಚ್ಛೆಗೆ ವಿರುದ್ಧವಾಗಿ ಇನ್ನೂ ಕೂಡ ಸೃಷ್ಟಿಯಲ್ಲಿ ನಡೆದಿಲ್ಲ, ನಡೆಯೋದಿಲ್ಲ, ನಡೀತಾ ಇಲ್ಲ. ಮತ್ತೊಬ್ಬರನ್ನು ಲೆಕ್ಕಿಸೆನು. ಲೋಕದೊಳು ಒಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಇಡೀ ಲೋಕದಲ್ಲಿ ಒಬ್ಬನೇ ಒಬ್ಬ ತನಗೆ ಬಾಧ್ಯರಾದ ಮುಕ್ತಿಯೋಗ್ಯ ಜೀವರ ರಕ್ಷಣಾ ವಿಷಯದಲ್ಲಿ ಬಾಧ್ಯನಾಗಿ ಇರ್ತಾನೆ. ಅಂದರೆ ಮುಕ್ತಿಯೋಗ್ಯ ಜೀವರನ್ನ ರಕ್ಷಣೆ ಮಾಡಬೇಕು ಅಂತ ಕಟಿಬದ್ಧನಾಗಿ ನಿಂತರೆ ಅವನನ್ನ ಬಾಧ್ಯ ಶಕ್ತಿ ಯಾರಿಗೂ ಇಲ್ಲ. ಯಾರು ಬಾಧಕರು? ತಮೋಯೋಗ್ಯ ಜೀವರು. ತನಗೆ ಬಾಧ್ಯರಲ್ಲದೆ ಆ ಬಾಧಕರಾದ ತಮೋಯೋಗ್ಯ ಜೀವರು ಏನಿದ್ದಾರೆ ಅವರ ರಕ್ಷಣಾ ವಿಷಯದಲ್ಲಿ ಬಾಧಕನಾಗಿದ್ದಾನೆ. ಅಂದ್ರೆ ಅವರನ್ನು ರಕ್ಷಣೆ ಮಾಡೋದಿಲ್ಲ. ಅವರಿಗೆ ಯಾರಾದರೂ ರಕ್ಷಣೆ ಮಾಡ್ಲಿಕ್ಕೆ ಬಂದ್ರೆ ಅವರಿಗೆ ಬಾಧಿಸ್ತಾನೆ, ಬಾಧಕನಾಗಿದ್ದಾನೆ. ಅವರು ಯಾವ ದೇವತೆಗಳನ್ನ ಉಪಾಸನೆ ಮಾಡಿ ಎಂತಹ ವರಗಳನ್ನ ಪಡೆದ್ರೂ ಅಷ್ಟೇ ಅವರು ತಮೋಯೋಗ್ಯ ಜೀವರು ಅಂತಲೂ ತಮಸ್ಸಿಗೆ ಹೋಗಲೇಬೇಕು. ಆದ್ದರಿಂದ ನಿರ್ಭೀತ ಪರಮಾತ್ಮ ಸರ್ವ ಜೀವರಿಗಿಂದ ಭಯರಹಿತನಾಗಿದ್ದಾನೆ. ತನ್ನ ಸ್ವೇಚ್ಛಾಚಾರಿ ಪರಮಾತ್ಮ. ನಮ್ಮ ಇಚ್ಛೆ ಇದ್ದಾಗೇನೆ ಎಲ್ಲವೂ ನಡೆದ್ರೆ ನಮಗೆ ಭಯವೇ ಇರೋದಿಲ್ಲ. ಆದ್ರಿಂದ ನಿರ್ಭೀತ, ಭಯರಹಿತನಾಗಿದ್ದಾನೆ ಪರಮಾತ್ಮ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದಕ್ಕೆ ಸಂಬಂಧಕ್ಕಿಂತ ಒಂದು ಚೂರು ಆಚಾರ್ಯ, ಗೋವಿಂದ ಪದಚ್ಛೇದ ಮಾಡಿ ಹೇಳಿ ಆಚಾರ್ಯ. ನೀವು ಹೇಳಿದೀರಾ, ನನಗೆ ಸ್ವಲ್ಪ ಮರ್ತಂಗೆ ಆಗಿದೆ. ಗಾಂ ವಿಂದತಿ ಇತಿ ಗೋವಿಂದ. ಗಾ ಶಬ್ದಕ್ಕೆ ಗಾ ಅಂತಂದ್ರೆ ವೇದಗಳು. ವೇದಗಳಿಂದ ತಿಳಿಯಲ್ಪಡುವವನು ಅವನೊಬ್ಬನೇ, ಇನ್ಯಾರೂ ಅಲ್ಲ. ಹಾಗಾಗಿ ನಾವು ಊಟಕ್ಕೆ ಮುಂಚೆನೂ ಗೋವಿಂದ, ಮಧ್ಯದಲ್ಲೂ ಗೋವಿಂದ, ಆಮೇಲೂ ಗೋವಿಂದ ಅಂತ. ಹೌದು. ಗಾ ವಿಂದತಿ ಗೋವಿಂದ. ಗಾಂ ವಿಂದತಿ. ಗಾಂ ಅಂತಂದ್ರೆ ವೇದಗಳು, ವೇದಗಳಿಂದ ತಿಳಿಯಲ್ಪಡುವವನು, ವೇದ್ಯನಾಗುವನು ಈ ನಮ್ಮ ಪರಮಾತ್ಮ. ಅದರಿಂದ ಗೋವಿಂದ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ ಗುರುಗಳೇ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ. ಧನ್ಯವಾದ ಗುರುಗಳೇ. ಧನ್ಯವಾದ ಗುರುಗಳೇ. ನಮಸ್ಕಾರ. ಧನ್ಯವಾದ.